ರಾಜ್ಯದಲ್ಲಿ ಅತಿ ಹಳೆಯವಾಗಿರುವಂಥ ಜೈಲು ಅಂತಂದರೆ ಅದು ಬಳ್ಳಾರಿ ಜೈಲು. ಇಲ್ಲಿ ಅತ್ಯಂತ ನಟೋರಿಯಸ್ ಆದಂಥ ರೌಡಿ ಶೀಟರ್ಸ್ಗಳು ಕ್ರಿಮಿನಲ್ಸ್ಗಳಿದ್ದಂಥ ಜೈಲಿದು. ಇವತ್ತು ಮಧ್ಯಾಹ್ನ ಶಿಫ್ಟ್ ಮಾಡಿದ್ದಾರೆ. ರಾಜ್ಯದಲ್ಲೇ ಅತಿ ಹಳೆಯ ಜೈಲಾಗಿರುವಂಥ ಬಳ್ಳಾರಿ ಜೈಲು. ದರ್ಶನ್ ಶಿಫ್ಟ್ ಆಗ್ತಿರೋ ಬಳ್ಳಾರಿ ಜೈಲು ಹೇಗಿದೆ? ಬಳ್ಳಾರಿ ನಗರದ ಮಧ್ಯಭಾಗದಲ್ಲೇ 16 ಎಕರೆಯಲ್ಲಿದೆ ಈ ಸೆಂಟ್ರಲ್ ಜೈಲು. 15 ಸೆಲ್ಗಳ ಪೈಕಿ ಕೊನೆಯ ಸೆಲ್ನಲ್ಲಿ ದರ್ಶನ್ ಇರೋದು. ವಿಶೇಷ ಭದ್ರತಾ ವಿಭಾಗದ ಸೆಲ್ನಲ್ಲಿ ಅಧಿಕಾರಿಗಳು ಇರಿಸಲಿದ್ದಾರೆ ದರ್ಶನ್ ಅವರು. ಸೊ ಬಳ್ಳಾರಿಯಲ್ಲಿರುವಂಥ ಈ ಜೈಲು ಯಾವಾಗಿಂದು ಏನು ಎಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತೀವಿ. ಸೊ ಯಾವಾಗ ಆರಂಭವಾಯಿತು, ಇಲ್ಲಿರುವಂಥ ಹಿಂದೆ ಯಾರೆಲ್ಲ ನಟೋರಿಯಸ್ ಇದ್ದರು ಇಲ್ಲಿ ಕ್ರಿಮಿನಲ್ಸ್ಗಳು ಅಂತ ಹೇಳಿ, ಮತ್ತು ಪರಪರಗ್ರಹಾರದಲ್ಲಿರೋ ರೀತಿಯಲ್ಲೇ ಅಲ್ಲೂ ವ್ಯವಸ್ಥೆ ಸಿಕ್ಬಿಟ್ರೆ ಹೇಗೆ ಗೊತ್ತಾಗಲ್ಲ. ವಿಡಿಯೋ ಫೋಟೋ ಆಚೆ ಬಂದರೆ ಮಾತ್ರ ಗೊತ್ತಾಗೋದು. ಇಲ್ಲದೆ ಇದ್ದರೆ ಏನು ಅಂದ್ಕೊಳ್ತೀವಿ, ಇಲ್ಲ ಬಿಡು ಸ್ಟ್ರಿಕ್ಟ್ ಆಗಿದೆ ನೋಡ್ಕೊಳ್ತಾ ಇದ್ದಾರೆ ಅಂಥೇಳಿ. ನಾನು ಅದಕ್ಕೆ ಪದೇ ಪದೇ ಹೇಳೋದು, ಲೈವ್ ಫುಟೇಜನ್ನು ಕೊಟ್ಬಿಡಿ ಜೈಲಿನ ಒಳಗಡೆ ಹೇಗಿದೆ ಅಂತ ಹೇಳಿ. ಅವ್ರು ಬ್ಯಾರೆಕ್ಕದ ಒಳಗಡೆದೇನು ಬೇಡ, ಆಚೆದಾದರೂ ಕೊಡಿ. ಕ್ಯಾಂಪಸ್ ಹೇಗಿದೆ ಏನು ಗೊತ್ತಾಗುತ್ತೆ ಅಲ್ವ, ಲೈವಲ್ಲೇ ಇರಲಿ, ನಿಮ್ಮ ವೆಬ್ಸೈಟಲ್ಲೇ ಕೊಡಿ ಅದನ್ನು, ಆವಾಗಾದರೂ ಗೊತ್ತಾಗುತ್ತೆ. ದರ್ಶನ್ ಭದ್ರತೆಗೆ ಈಗಾಗಲೇ 3 ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಿದ್ದಾರೆ. ಇಲ್ಲಿ 9 ಜನ ಇದ್ರಲ್ವ. ಬಾಡಿ ಕ್ಯಾಮ್ರಾ, CCTV ಕಣ್ಗಾವಲಿನ ಸೆಲ್ನಲ್ಲಿ ದರ್ಶನ್ ಇರ್ತಾರಂತೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸದ್ಯಕ್ಕೆ 385 ಕೈದಿಗಳಿರೋದು. ಸೊ ಅಲ್ಲಿ 500 ಕೈದಿಗಳನ್ನು ಇಡುವಂಥ ಕೆಪಾಸಿಟಿ ಇದೆ ಅದಕ್ಕೆ. ದರ್ಶನ್ ಅಭಿಮಾನಿಗಳು ಸೇರುವ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಮಾಡಿದ್ದಾರೆ. ಜೈಲಿನ 2 ಸಂಪರ್ಕ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆಯನ್ನು ಮಾಡಿದ್ದಾರೆ. ಸೊ ಈಗಾಗಲೇ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಶಿಫ್ಟ್ ಮಾಡೋದೊಂದು ಬಾಕಿ ಇದೆ. ಮಧ್ಯಾಹ್ನದ ನಂತರ ಶಿಫ್ಟ್ ಮಾಡ್ತಾರೆ. ಅದು ಸಂಜೆನೂ ಆಗ್ಬೋದು. ಕಾರಣ ಕೋರ್ಟ್ನಲ್ಲಿ ಇವತ್ತು ಅವರ ನ್ಯಾಯಾಂಗ ಬಂಧನದ ಅವಧಿಯ ವಿಚಾರದಲ್ಲೂ ಕೂಡ ಹಾಜರುಪಡಿಸ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ. ತದನಂತರ ಅವರನ್ನ ಶಿಫ್ಟ್ ಮಾಡ್ತಾರೆ. ಸೊ ಅಂದರೆ ಸಂಜೆ 6 ಗಂಟೆ 7 ಗಂಟೆ ಆಗಬಹುದು ಅಂತ ಕಾಣಿಸುತ್ತೆ ಹೋಗಿ ತಲುಪುವಷ್ಟೊತ್ತಿಗೆ, ಅಥವಾ ಇನ್ನೂ ಲೇಟ್ ಆಗುತ್ತೋ. ಸದ್ಯಕ್ಕಂತೂ ಆ ತಯಾರಿ ಅಂತೂ ಮಾಡಿಟ್ಕೊಂಡಿದ್ದಾರೆ ಬಳ್ಳಾರಿ ಜೈಲಲ್ಲಿ. ಸೊ ಬಳ್ಳಾರಿ ಸೆಂಟ್ರಲ್ ಜೈಲ್ 500 ಕೈದಿಗಳನ್ನು ಇಡುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥ ಜೈಲು. ಈಗಾಗಲೇ 385 ಕೈದಿಗಳಿರೋದು. ಸೊ 1884ರಲ್ಲಿ ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿರುವಂಥ ಬಳ್ಳಾರಿ ಜೈಲು. ಬಹುತೇಕ ನಟೋರಿಯಸ್ ಹಂತಕರನ್ನ ಇದೇ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಭೀಮಾ ತೀರದ ಹಂತಕ ಹನುಮಂತ ನಾಯಕ್, ವಿಕೃತಕಾಮಿ ಉಮೇಶ್ ರೆಡ್ಡಿ, ಡೆಡ್ಲಿ ಸೋಮಾ, ಬಚ್ಚಾ ಖಾನ್, ಸಿಗ್ಲಿ ಬಸ್ಸಿಯಾ ಇಲ್ಲೇ ಇದ್ರು. ಇದೇ ಜೈಲಲ್ಲೇ ಇಟ್ಟಿದ್ರು ಅವ್ರನ್ನ. 500 ಕೈದಿಗಳಿರುವಂಥ ಬಳ್ಳಾರಿ ಜೈಲಿನಲ್ಲಿ ಸದ್ಯ 385 ಕೈದಿಗಳು ಈಗಿರೋದು. ಇಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಸಹವಾಸ ಹೇಗೆ ಸಿಕ್ತೋ, ಅಲ್ಲಿ ಇನ್ನೊಬ್ಬ ನಟೋರಿಯಸ್ ಕ್ರಿಮಿನಲ್ನ ಸಹವಾಸ ಸಿಗಲ್ಲ ಅಂತ ಏನು ಗ್ಯಾರಂಟಿ? ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಎಷ್ಟೊತ್ತಿಗೆ ಏನು ಇದೇನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಮತ್ತು ಎಷ್ಟು ಗಂಟೆಗೆ ಬರ್ತಾರೆ ಅನ್ನುವಂಥದ್ದು ಏನಾದರೂ ನಿರೀಕ್ಷೆ ಇದೆಯಾ ಅಲ್ಲಿ? ಅರುಣ್, ಸದ್ಯ ಈಗ ಒಂದಿಷ್ಟು ಕೋರ್ಟ್ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಮಧ್ಯಾಹ್ನದ ನಂತರದಲ್ಲಿ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಕರೆದುಕೊಂಡು ಬರಲಾಗ್ತದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇದರ ಭಾಗವಾಗಿಯೇ ಬಳ್ಳಾರಿಯಲ್ಲೂ ಸಹಿತ ಈಗಾಗಲೇ ಅಂದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಯಾಕಂದರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಈಗಾಗಲೇ ನಿನ್ನೆ ರಾತ್ರಿಯಿಂದಲೇ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿಯ ಜೈಲಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ 2 ಬದಿಯ ರಸ್ತೆಗಳಲ್ಲೂ ಸಹಿತ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಆದರೆ ಜನ ತಮ್ಮಿಷ್ಟಕ್ಕೆ ತಾವು ಓಡಾಡ್ತಾ ಇದ್ದಾರೆ. ಆದರೆ ಈಗಾಗಲೇ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 385 ಕೈದಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 100 ಜನ ಕೊಲೆ ಆರೋಪಿಗಳಿದ್ರೆ, ಇನ್ನು 36 ಜನ ರೌಡಿಗಳಿದ್ರೆ. ಎಲ್ಲ ರೌಡಿಗಳ ಸಂಪರ್ಕವೂ ಸಹಿತ ಎಲ್ಲೋ ಒಂದು ಕಡೆಗೆ ವಿಲ್ಸನ್ ಗಾರ್ಡನ್ ನಾಗನ ಸಂಪರ್ಕದಲ್ಲಿರುವಂಥವ್ರು ಒಬ್ಬೊಬ್ಬರಾದರೂ ಇದ್ದೇ ಇರ್ತಾರೆ ಅನ್ನುವಂಥದ್ದು ಕೂಡ ಎಲ್ಲೊಂದು ಕಡೆ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತದೆ. ಹೀಗಾಗಿನೇ ಈ ರೀತಿಯ ರೌಡಿಗಳ ಸಂಪರ್ಕ ದರ್ಶನ್ ಅವರಿಗೆ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ರಾತ್ರಿನೇ ಬಳ್ಳಾರಿಯ SP ಅದ್ರ ಜೊತೆಗೆ ಜೈಲಾಧಿಕಾರಿಗಳು ಕೂಡ ಒಂದು ಸಭೆಯನ್ನು ಮಾಡೋದ್ರ ಮೂಲಕ ದರ್ಶನ್ ಅವ್ರನ್ನ ಯಾರು ಕೂಡ ಸಂಪರ್ಕ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ದರ್ಶನ್ ಅವರಿಗೆ 10x10 ಇರ್ತಕ್ಕಂಥ ಒಂದು ರೂಮನ್ನು ಈಗಾಗಲೇ ಅಂದರೆ ಒಂದು ಸೆಲ್ಲನ್ನು ರೆಡಿ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ಅದರಲ್ಲಿನ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಎಲ್ಲೂ ಕೂಡ ಹೆಚ್ಚುವರಿ ಸೌಲಭ್ಯಗಳು ಯಾವ ಕೂಡ ಸಿಗದೇ ಇರೋ ನಿಟ್ಟಿನಲ್ಲಿ ಅಲ್ಲಿ 3 ಜನ ಪೊಲೀಸ್ ಸಿಬ್ಬಂದಿಗಳನ್ನು ಅಂದರೆ ಜೈಲಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾರೆ. ಆ 3 ಜನ ಸಿಬ್ಬಂದಿಗಳಲ್ಲಿ 3 ಜನ ಸಿಬ್ಬಂದಿಗಳು ಸಹಿತ ಬಾಡಿ ಕ್ಯಾಮ್ರಾವನ್ನು ಕೊಡ್ತಾರೆ. ಅಂದರೆ ದರ್ಶನ್ ಅವ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸಹಿತ ಅತಿಯಾಗಿ ಸಲುಗೆಯಿಂದ ಇರಬಾರ್ದು, ಮತ್ತು ಇವ್ರು ಏನಾದರೂ ಹೆಚ್ಚು ಕಡಿಮೆ ಅವ್ರ ಜೊತೆಗೆ ಹೆಚ್ಚುವರಿ ಒಡನಾಟವನ್ನು ಇಟ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆ ರೀತಿಯ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿದೆ. ಅದರ ಭಾಗವಾಗಿಯೇ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲೂ ಕೂಡ ಈಗ ಒಂದಿಷ್ಟು ಸಿದ್ಧತೆಗಳು ಕೂಡ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ
ಪಟ್ಟಂತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಭೀಮಾ ತೀರದ ಅಂತಕ ಹನುಮಂತ ನಾಯ್ಕ, ರೇಪಿಸ್ಟ್ ಉಮೇಶ್ ರೆಡ್ಡಿ, ಡೆಡ್ಲಿ ಸೋಮ, ಸಿಗ್ಲಿ ಬಸ್ಸೆ ಸೇರಿದಂತೆ ನಟೋರಿಯಸ್ ರೌಡಿ ಬಚ್ಚಾ ಖಾನ್ ಸಹಿತ ಇದೇ ಜೈಲಿನಲ್ಲಿ ಇದ್ರೆ. ಇದೀಗ ಸದ್ಯ ಬಚ್ಚಾ ಖಾನ್ ಪೆರೋಲ್ ಮೇಲೆ ಹೋಗಿದ್ದಾನೆ. ಬಚ್ಚಾ ಖಾನ್ ಸಹಿತ ಯಾವುದೇ ಕ್ಷಣದಲ್ಲಿ ತಿರ್ಗಾ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ಬೋದು. ಯಾಕಂದ್ರೆ ಬಚ್ಚಾ ಖಾನ್ಗೆ ಪ್ರಮುಖವಾಗಿ ರಾಜ್ಯದ ಬಹುತೇಕ ಯಾರ್ಯಾರು ದೊಡ್ಡ ದೊಡ್ಡ ನಟೋರಿಯಸ್ ರೌಡಿಗಳಿದ್ರೆ ಅವರೆಲ್ಲರ ಸಂಪರ್ಕವೂ ಕೂಡ ಇದೆ. ಹೀಗಾಗಿ ಒಂದು ವೇಳೆ ಬಚ್ಚಾ ಖಾನ್ ಬಂದರೂ ಸಹಿತ ದರ್ಶನ್ ಅವ್ರನ್ನ ಸಂಪರ್ಕ ಮಾಡಬಹುದು, ಒಂದಿಷ್ಟು ಪ್ರಭಾವವನ್ನು ಬಳಸಿಕೊಂಡು ದರ್ಶನ್ ಅವ್ರ ಜೊತೆಗೆ ಸುಳಿದಾಡ್ಬೋದು ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಇದೆ. ಹೀಗಾಗಿನೇ ಎಲ್ಲಿಯೂ ಕೂಡ ಈ ರೀತಿ ಅಚಾತುರ್ಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೈಲಾಧಿಕಾರಿಗಳು ಮತ್ತು ಇಲ್ಲಿ SP ಅವರು ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ 80 CC ಕ್ಯಾಮ್ರಾಗಳಿವೆ. ಅದ್ರ ಜೊತೆಗೆ 9 ಡಾನ್ ಮೆಟೀರಿಯಲ್ ಹಾಲ್ ಅದು ಮತ್ತು 16 ಸ್ಪೆಷಲ್ ಬ್ಯಾರಕ್ಗಳಿವೆ. ಇವತ್ತು 16 ಸ್ಪೆಷಲ್ ಬ್ಯಾರಕ್ಗಳ ಭಾಗವಾಗಿ ಒಂದು ಬ್ಯಾರಕ್ನಲ್ಲಿ ದರ್ಶನ್ ಅವ್ರನ್ನ ಇರಿಸಲಾಗುತ್ತೆ. ಅಂದ್ರೆ ಒಂದು 15ನೇ ಕೊನೆಯ ಬ್ಯಾರಕ್ನಲ್ಲಿ ದರ್ಶನ್ ಅವ್ರನ್ನ ಇರಿಸೋದ್ರ ಜೊತೆಗೆ ಯಾರು ಕೂಡ ದರ್ಶನ್ ಅವ್ರ ಜೊತೆಗೆ ಸಂಪರ್ಕ ಕಲ್ಪಿಸಬಾರ್ದು. ಈ ರೀತಿಯ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಗಮನಿಸಬೇಕು ಅರವಿಂದ್, ಎಲ್ಲೋ ಒಂದು ಕಡೆಗೆ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ್ರಿಂದ ಅವರಿಗೆ ಮತ್ತಷ್ಟು ಅನುಕೂಲಗಳನ್ನು ಮಾಡಿಕೊಡುವಲ್ಲಿ ಒಂದಿಷ್ಟು ಏನಾದರೂ ಕಾಣದ ಕೈಗಳ ಕೆಲಸ ಮಾಡುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಬಳ್ಳಾರಿ ಜೈಲು ಅಂದ್ರೆ ಇದು ಹೆಚ್ಚಿನ ಶಿಕ್ಷೆಯನ್ನು ಕೊಡ್ತಕ್ಕಂಥ ಜೈಲು. ಹೀಗಾಗಿ ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ವಿಲಾಸಿ ಜೀವನ ಮಾಡೋದಕ್ಕೆ ಮತ್ತು ಮೋಜು ಮಸ್ತಿ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಅನ್ನುವಂಥದ್ರ ನಡುವೆನೇ ಇದೀಗ ಈ ರೀತಿಯ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.